ಆ ಉಪ್ಪು ತೆಗೆಯೋದು ಕುಶಲಕರ್ಮಿಗಳು ಅಂತ ಹೇಳ್ಬೋದು. ಆ ಉಪ್ಪು ತೆಗೆಯೋದು ಆ ಹದ, ಹೌದು ಆ ಎಳೆಯೋದು ತಾವು ನೋಡಿದ್ರಲ್ಲ, ಅದನ್ನ ನಾವು ಎಳೆದ್ರೆ ಮಣ್ಣು ಜೊತೆಲೆ ಬಂದ್ಬಿಡ್ತದೆ. ಅವ್ರು ಎಳೆದಾಗ ಕ್ರಿಸ್ಟಲ್ಸ್ ಮಾತ್ರ ಬರ್ತದೆ. ಅಂದ್ರೆ ಅದರಲ್ಲಿ ಕೌಶಲ್ಯತೆ ಇದೆ. ಹೌದು, ಸ್ಕಿಲ್ ಇದೆ. ಹಾಗಾಗಿ ಅವರಿಗೆ ಕೇಂದ್ರ ಸರ್ಕಾರದಿಂದ ಈಗ ವಿಶೇಷವಾದ ಮಾನ್ಯತೆ ಸಹ ಬಂದಿದೆ. ಈ ನಮ್ಮ ಆಗರದಲ್ಲಿ ಕೆಲಸ ಮಾಡೋರಿಗೆ ಕೇಂದ್ರ ಸರ್ಕಾರದಿಂದ, ಅವರು ಶೆಡ್ಯೂಲ್ ಕಾಸ್ಟ್ ಸಂಬಂಧಪಟ್ಟ ಸಮಾಜ ಆಗಿದ್ದರಿಂದ ಕೇಂದ್ರ ಸರ್ಕಾರದಿಂದ ಅನೇಕ ರೀತಿಯ ಅವ್ರ ಕುಟುಂಬಕ್ಕೆ ಸೌಲಭ್ಯಗಳು ಬರ್ತವೆ. ಗುರುತಿನ ಚೀಟಿ ಏನಾದರೂ ಕೊಟ್ಟಿದ್ದಾರೆ ಸರ್ ಅವರಿಗೆ? ಗುರುತಿನ ಚೀಟಿ ಇದೆ. ಅವರ ಮನೆಯಲ್ಲಿ ಅನಾರೋಗ್ಯ ಆದಲ್ಲಿ ಹಿಡಿದು ಯಾರ್ದಾರು ಮನೆಯಲ್ಲಿ ನಿಧನ ಆದರೆ ಶವ ಸಂಸ್ಕಾರ ತನಕನೂ ಜವಾಬ್ದಾರಿಯನ್ನ ನಾವು ನಮ್ಮ ಸಂಘದಿಂದ ನೋಡ್ಕೋತೀವಿ. ಅವ್ರಿಗೆ ಇನ್ಸೂರೆನ್ಸ್ ಏನಾದ್ರು ಫೆಸಿಲಿಟಿ? ಎಸ್, ಅದು ಇದೆ. ಪ್ರೊವಿಡೆಂಟ್ ಫಂಡ್ ಇದೆ. ಆಮೇಲೆ ಅವ್ರ ಸಲುವಾಗಿ ನಾವು ಬೇರೆ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಅವರ ಬಾಂಧವ್ಯದ ಬಗ್ಗೆ ಸಮೂಹ ಭೋಜನವನ್ನು ಇಟ್ಕೊಳ್ತೀವಿ ಅವ್ರ ಜೊತೆಯಲ್ಲಿ. ಒಳ್ಳೆಯದು. ವರ್ಷದಲ್ಲಿ 2-3 ಬಾರಿಗೆ ಅಲ್ಲಿಯ ಏನು ಸಂಬಂಧಪಟ್ಟ ಜಾತ್ರೆಗಳು ಹಬ್ಬಗಳು ಬಂದಾಗ ಅವ್ರ ಜೊತೆಯಲ್ಲಿ ನಾವು ಸಮೂಹ ಭೋಜನವನ್ನು ಇಟ್ಕೋತೀವಿ. ವರ್ಷದ 6 ತಿಂಗಳಲ್ಲಿ ಏನ್ ಕೆಲಸ ಮಾಡ್ತಾರೆ ಸರ್ ಅವರು? 3-4 ತಿಂಗಳು ಅಲ್ಲಿ ಅಷ್ಟೇ. 4 ತಿಂಗಳು ಮಾತ್ರ ಗ್ಯಾಪ್ ಆಗೋದಾ? ಅದರಲ್ಲೂ ಸಹ ಈ 4 ತಿಂಗಳ ಮನ್ಸೂನ್ ಗ್ಯಾಪ್. ಅದರ ನಂತರ ಟಿಲ್ ಹಾರ್ವೆಸ್ಟಿಂಗ್, ನಮ್ಮ ಉಪ್ಪು ಚಾರ್ಜ್ ಆಗೋ ತನಕ ಫುಲ್ ವರ್ಕ್. ಅದರ ನಂತರ ಫುಲ್ ಸ್ಯಾಲ್ರಿ, ಬಟ್ ವರ್ಕ್ ಬರೀ 3 ಗಂಟೆ. ಬೆಳಿಗ್ಗೆ 5:30 ಗಂಟೆಗೆ ಬಂದು ಕ್ರಿಸ್ಟಲ್ ಕಲೆಕ್ಟ್ ಮಾಡಿ ಕೊಟ್ರೆ 9-9:30 ಒಳಗೆ ಅವ್ರ ಕೆಲಸ ಮುಗೀತದೆ. ಬಟ್ ದೇ ಆರ್ ಪೇಡ್ ಫುಲ್ಲಿ. ಹಾಗಾದ್ರೆ ಖಾಯಂ ಆಗಿ ನೇಮಕಾತಿಗೊಂಡಂತ ಕಾರ್ಮಿಕರು ಅಲ್ವಾ? ಮಾನ್ಯತೆ ಪಡೆದವರು, ದಿನಗೂಲಿ ನೌಕರೇನಲ್ಲ ಅಲ್ಲ. ಅವ್ರಿಗೆ ಪ್ರೊವಿಡೆಂಟ್ ಫಂಡ್ ಇದೆ. ಹಾಗಾದ್ರೆ ಅವರಿಗೆ ಜೀವನಕ್ಕೆ ಭದ್ರತೆ ಅಂತೂ ಸಂಪೂರ್ಣವಾಗಿ. ನಮ್ಮ ಕೊನೆಯ 4 ತಿಂಗಳ ನಮ್ಮ ಕೆಲಸದ ಜೊತೆಯಲ್ಲಿ 12 ಗಂಟೆಯಿಂದ ಮುಂದೆ ಅವರು ಬೇರೆ ಕಡೆಗೂ ದುಡ್ತಾ ಮಾಡ್ತಾರೆ. ಒಳ್ಳೆ ಸರ್, ಬೇರೆ ಕಡೆಗೂ ದುಡ್ತಾ ಮಾಡ್ತಾರೆ. ಅವ್ರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಎಲ್ಲ ಕಾರ್ಮಿಕರಿಗೆ ಏನು ಸೌಲಭ್ಯ ಸಿಗಬೇಕು ಎಲ್ಲವನ್ನು ನಮ್ಮ ಸಂಸ್ಥೆಯಿಂದ ನಾವು ಮಾಡಿದ್ದೀವಿ. ಅವ್ರದ್ದೊಂದು ಏನಾದ್ರು ಸಹಕಾರ ಸಂಘ ಅಥವಾ ಇಲ್ಲ, ನಿಮ್ಮ ಸಂಘದ ಅಡಿಯಲ್ಲೇ ಅವರು ಕೂಡ ಸವಲತ್ತುಗಳನ್ನು ಪಡ್ಕೊಳ್ತಾರೆ. ಇಷ್ಟು ವರ್ಷದಲ್ಲಿ ಇವತ್ತಿನ ತನಕ ಕಾರ್ಮಿಕರು ಮತ್ತು ಆಡಳಿತ ಮಂಡಳಿಯ ನಡುವೆ ಒಂದೇ ಒಂದು ಬಿಗುಮಾನದ ಚರ್ಚೆ ಆಗಿಲ್ಲ. ಹಾಗೆ ನೋಡ್ಕೊಂಡಿದ್ದೀರಾ ನೀವು ಅವ್ರನ್ನ? ಅವರು ಕೂಡ ಹಂಗೆ ದುಡಿದಿದ್ದಾರೆ, ನಮ್ಮನ್ನ ಹಾಗೆ ದುಡಿತಾರೆ.